ಆಗ್ತೀವಿ. ಅಪ್ಪ ಆ್ಯಂಡ್ ಮಗನ ಸ್ಟೋರಿ ಚೆನ್ನಾಗಿತ್ತು, ಬೋರ್ ಆಗಿಲ್ಲ. ತಂದೆ ಮಕ್ಕಳು ಹೆಂಡತಿ ಸಂಸಾರ ಬಾಂಧವ್ಯ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬರ್ತಾಯಿದೆ, ನೋಡ್ಬೋದು. ಅಪ್ಪ ಮಗನ ಬಾಂಧವ್ಯ ಇಷ್ಟ ಆಯಿತು. ಅದೇ ತಂದೆ ಏನೇ ಕಷ್ಟಪಟ್ಟರು ಮಕ್ಳಿಗೋಸ್ಕರ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ರು. ಥ್ಯಾಂಕ್ ಯು. ಸಿನಿಮಾ ನಾವೇ ಮಾಡಿರೋದು, ನಮ್ಮ ಮಾಡಿದವ್ರು ಏನು ಮಾತಾಡೋಕ್ಕಾಗಲ್ಲ. ಸೊ ಜನಗಳ ಒಪಿನಿಯನ್ನು ಜನ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ನೋಡ್ತಾ. ನಂಗೆ ತುಂಬ ಖುಷಿ ಆಯಿತು. ಅಂದರೆ ನಾವು ಪಟ್ಟಿರೋ ಎಫರ್ಟ್ಗೆ ಅವ್ರು ಕೊಡ್ತಿರೋ ರಿಯಾಕ್ಷನ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ನಾನು ಮಾತಾಡೋದಕ್ಕಿಂತ ನಮ್ಮ ಆಡಿಯನ್ಸ್ ಏನು ಮಾತಾಡ್ತಾರೆ ಕೇಳೋಣ, ನಮ್ಮದೇ ಟೀಮ್ ಆಗಿರೋದ್ರಿಂದ. ಬಟ್ ಅವ್ರ ರಿಯಾಕ್ಷನ್ಸ್ ನೋಡಿ ತುಂಬ ಖುಷಿ ಆಯಿತು ಮೇಡಮ್ ನಮಗೆ. ಥ್ಯಾಂಕ್ ಯು. ಆ ತಂದೆ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪೇರೆಂಟ್ಸ್ನೆಲ್ಲ ನೆನಪಾಯಿತು, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಹೆಂಗಿರುತ್ತೆ ಆ ಥರ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಚೆನ್ನಾಗಿ ಮಾತಾಡಿದ್ವಿ. ಅಂದರೆ ಒಬ್ಬ ಮಧ್ಯಮ ವರ್ಗದ ತಂದೆ ಮಕ್ಕಳ ಆಸೆಗಳನ್ನು ಈಡೇರಿಸಲಿಕ್ಕೆ ಏನೆಲ್ಲ ಕಷ್ಟಗಳನ್ನು ಪಡ್ತಾರೆ ಅನ್ನುವಂಥದ್ದು ಚೆನ್ನಾಗಿ ಮೂಡಿ ಬಂದಿದೆ. ಚೆನ್ನಾಯಿತು ಮೂವಿ ಚೆನ್ನಾಯಿತು. ನನಗೆ ಅದೇ ಅಪ್ಪ ಕ್ಯಾರೆಕ್ಟರ್ ಸ್ವಲ್ಪ ಇಷ್ಟ, ಇಷ್ಟ. ಬಟ್ ಅದರಲ್ಲಿ ಮೇಯ್ನಾಗಿ ನಂಗೆ ರಾಧಾ ಪಾಟ್, ಮಮತಾ ಪಾಟ್ ಇಷ್ಟ ಆಯಿತು. ಹಾಂ, ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿತ್ತು. ಇನ್ನೊಂದು ಸತಿ ನಮ್ಮ ಅಪ್ಪಂಗೆ ಕೇಳಲ್ಲ, ಮುಂಚೆ ನಾನು ಕೇಳ್ತಿದ್ದೆ, ಅದೀಗ ನಾನು ದೊಡ್ಡವನಾಗಿದ್ದೀನಿ, ನಾನು ಇನ್ನೊಂದು ಸತಿ ಕೇಳಲ್ಲ. ನಾನು ದೊಡ್ಡವನಾದಾಗ ನಾನೇ ದುಡ್ದುಬಿಟ್ಟು ಒಂದು ಕಾರ್ ತೊಗೊತೀನಿ. ಚೆನ್ನಾಗಿದೆ, ಸೀರಿಯಸ್ ಆಗಿ ಚೆನ್ನಾಗಿದೆ, ಬಂದು ನೋಡಿ ಎಲ್ಲ ವೀಕ್ಷಿಸಿ. ಮೂವಿ ಸಕ್ಕತ್ತಾಗಿದೆ. ಒಂದು ಒಳ್ಳೆ ಮೆಸೇಜ್ನ ಮಕ್ಕಳಿಗೆ ಕೊಡುವಂಥ ಮೂವಿ ಅಂತಲೇ ಹೇಳ್ಬೋದು. ನೀವು ನಿಮ್ಮ ಮಕ್ಕಳ ಜೊತೆ ಬಂದು ಈ ಒಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಚೆನ್ನಾಗಿತ್ತು. ಕ್ಯಾರೆಕ್ಟರ್ಸ್ ಚೆನ್ನಾಗಿದೆ, ಎಲ್ಲರೂ ಕುತ್ಕೊಂಡು ನೋಡ್ಬೋದು, ತುಂಬ ಚೆನ್ನಾಗಿದೆ. ಚೆನ್ನಾಗಿತ್ತು ಮೂವಿ, ಚೆನ್ನಾಗಿದೆ, ತುಂಬ ಬೇಗ ಕನೆಕ್ಟ್ ಆಗುತ್ತೆ. ಫಿಲಮ್ ಚೆನ್ನಾಗಿದೆ. ನನ್ನ ಮಗನು 6 ತಿಂಗಳಿಂದ ಕಾರ್ ಕೊಡಿಸು ಅಂತ ಕೇಳ್ತಾ ಇದ್ದ. ಈಗ ಈ ಫಿಲಮ್ ನೋಡಿ ನನಗೆ ಈಗಲೇ ಕೊಡಿಸು ಅಂತ ಕೇಳ್ತಿದ್ದಾನೆ. ಆ ಕೊಡಿಸೋದಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸ್ಬೇಕು. ಚೆನ್ನಾಗಿದೆ ಫಿಲಮ್. ಹೇಗಿತ್ತು ಸಿನಿಮಾ? ಬಟ್ ಖಂಡಿತ ಎಲ್ಲರೂ ಕುತ್ಕೊಂಡು ನೋಡೋ ಅಂಥ ಮೂವಿ ಫ್ಯಾಮಿಲಿ. ಬಟ್ ಎಲ್ಲರಿಗೂ ಅಪ್ಪ ಅಮ್ಮಂಗೆ ಒಂದು ಆಸೆ ಇರುತ್ತೆ, ಮಕ್ಳಿಗೆ ಅದು ಕೊಡಿಸ್ಬೇಕು ಇದು ಕೊಡಿಸ್ಬೇಕು ಅಂತ. ಬಟ್ ಆ ಮಕ್ಳಿಗೋಸ್ಕರ ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದನ್ನ ಕ್ಲೀನಾಗಿ ಮೂವಿ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಸೊ ಖಂಡಿತ ಎಲ್ಲರೂ ಬಂದು ಮೂವಿ ನೋಡಬೇಕು ಅಂತ ಹೇಳ್ತೀನಿ. ನೀವು ಕೂಡ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಈಗ ತಾನೇ ನಾನು ಕರ್ನಾಟಕ ಫಿಲಮ್ ನೋಡಿದೆ, ತುಂಬ ಚೆನ್ನಾಗಿದೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸ್ಟೋರಿ ಅದು. ತುಂಬ ಚೆನ್ನಾಗಿದೆ. ನಾಳೆಯಿಂದ ಫಿಲಮ್ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾಯಿದೆ, ಎಲ್ಲರೂ ಬಂದು ನೋಡಿ. ಎಸ್, ಇಟ್ಸ್ ಅ ಫ್ಯಾಮಿಲಿ ಸ್ಟೋರಿ. ಎಸ್.